ಕ್ಯಾಪ್ಸಿಕಮ್ ಮಿಸ್ ಆಗಬೇಕಾಗಿತ್ತು ಒಂದು ಎಕರೆ ಬೈಲ್ಕ ಅದಕ್ಕೋಸ್ಕರ 10 ಜನ ಕೂಡ ಬಂದವ್ರೆ. ಎಲ್ಲಿಂದ ಬಂದಿರೋಂತ ನೀವು ಯಾರ್ದು ಕೇಳಿದ್ರೆ ಟೇಕಲ್ಲಿಂದ ಕೂಡ ಬಂದಿರೋದು. ಹಳೆ ಬೈಲಾಗಿರೋ ಮೆಸ್ನ ಮತ್ತೆ ಗುಟ್ಗಳನ್ನ ಇದೆ ಈಗ ಹೊಸ ಬೈಲ್ ಕೂಡ ಆಗ್ಬೇಕಾಗಿತ್ತು. ಇರೋ ಗುಟ್ಗಳನ್ನ ಹೊರಗೆ ಕಟ್ಕೊಂಡು ಸಾಲ ಕೂಡ ಹಾಕೊಂಬತ್ತಾ ಇದ್ರು. ಅದೇ ತರ ಎಷ್ಟು ದಿನ ಆಗೈತೆ ಕ್ಯಾಪ್ಸಿಕಮ್ ಅಂತ ನೀವು ಯಾರ್ದು ಕೇಳಿದ್ರೆ 20 ದಿನ ಕೂಡ ಆಗೈತೆ. ಈ ನಾರ್ ಹೆಸರು ಬಂದು ಇಂಟಿಡೋರು ಕರೆಕ್ಟ್ ಆಗಿ ಒಂದು ನಾರ್ ಬಂದು 3 ಕಾಲ್ ರೂಪಾಯಿ ಕೂಡ ಬಿದ್ದೈತೆ. ಎಕರೆಕ 9,000 ನಾರ್ ಕೂಡ ಬಿದ್ದೈತೆ. ಅದೇ ತರ ಎಕರೆಕ ಕರೆಕ್ಟ್ ಆಗಿ 2,000 ಗೂಟ ಕೂಡ ಬಿದ್ದೈತೆ. ಸೆಷನ್ ಸ್ಟೈಟ್ ಒಂದು ಗೂಟ ಬಂದು 35 ರೂಪಾಯಿ ಕೂಡ ಆತೈತೆ. ಸೆಡೆಂಬಿಟ್ಟು ಸೈಡಾಗ ಬಾರ್ಡ್ರಾಗ ಇದು ಮಿಷಿನ್ ಇಲ್ಲ ಕೂಡ ಓಲ್ ಹೊಡ್ಕೊಂಡ್ ಬರ್ತಾ ಇದ್ರು. ಯಾಕಂತಂದ್ರೆ ಬಾರ್ಡ್ರಾಗ ಇರ್ತೈತೆ ತಾಕತ್ತೆಲ್ಲ, ಅದಕ್ಕೋಸ್ಕರ ಮಿಷಿನ್ ಆಗಿ ಓಲ್ ಹೊಡಿತಾ ಇರೋದು. ಎಲ್ಲಿರೋ ಕಂಬಿಗೆ ತಂಗುಚಾಗ ಜುಟ್ ಕೂಡ ಕಟ್ಕೊಂಡ್ ಬರ್ತಾ ಇದ್ರು. ಕಂಬಿ ವಿಚಾರ ಬರೋದಾದ್ರೆ 10mm ಕಂಬಿ 20 kg ಕೂಡ ಬೇಕಾಯ್ತು. ಅದೇ ತರ 14mm 15 kg ಬೇಕು. ಅದೇ ತರ 16mm 50 kg ಕೂಡ ಬೇಕಾಗ್ತೈತೆ ಕಂಬಿ. ಅದೇ ತರ ಮಿಸ್ ವಿಚಾರ ಬಂದ್ರಣ ಮಿಸ್ ಎಷ್ಟಣ ಬೇಕಂತ ನೀವು ಯಾರ್ದು ಕೇಳಿದ ಕಟ್ಟಿಗೆ 2200 ಮೀಟರ್ ಕೂಡ ಬೇಕು. 25 ಕಟ್ ಕೂಡ ಬೇಕಾಗ್ತೈತೆ ಮೆಸ್ ಅಂತ ಹೇಳಕ ಇಷ್ಟಪಡ್ತೀನಿ. ಮೇಲೆ ಹಾಕಿರೋದು ಟಪ್ಲ ಮೆಸ್, ಸೈಡ್ ಆಗಿ ಹಾಕಿರೋದು ಮೋನೋ ಮೆಸ್ ಅಂತ ಹೇಳಕ ಇಷ್ಟಪಡ್ತೀನಿ. ಅದೇ ತರ ಹಾಕಿರೋ ಮೆಸ್ ನ ಕ್ಲೀನ್ ಆಗಿ ಹೊಲ್ಕೊಂಡ್ ಕೂಡ ಬರ್ತಾ ಇದ್ರು. ಒಲೆಯ ತರ ಎಷ್ಟಣ ಬೇಕಂತಂದ್ರೆ ಕರೆಕ್ಟ್ ಎಕರೆಕ 10 kg ಕೂಡ ಬೇಕಾಗ್ತೈತೆ. ನೀವು ಯಾರ್ದು ಕ್ಯಾಪ್ಸಿಕಮ್ ಶಾಮಂತಿಗೆ ಬಜ್ಜಿ ಏನೋ ಹಾಕಂಗಿದ್ರೆ ದಯವಿಟ್ಟು ಇವ್ರ ನಂಬರ್ನ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ. ನೀವು ಯಾರನ್ನ ತೋಟ ಹಾಕ್ಸ್ಕೊಂಡಿದ್ರೆ ಇವ್ನ ಕಾಲ್ ಮಾಡಿ ಕೇಳಿ ತಿಳ್ಕೊಳ್ಬೋದು ಅಂತ ಹೇಳಕ ಇಷ್ಟಪಡ್ತೀನಿ. ಇದನ್ನೆಲ್ಲ ಮಾಡಿ ಮುಗಿಸಕ ಟೈಮ್ ಸಂಜೆ 5:30 ಕೂಡ ಆಗಿತ್ತು. ಹಾಕಿರೋ ಬೈಲು ಈ ತರ ಕೂಡ ಇತ್ತು. ಅಷ್ಟು ಯಾರ್ದನ್ನ ಹಾಕಿದಂತ ನೀವು ಯಾರ್ದು ಕೇಳಿದ್ರೆ ನಮ್ಮ ಅಧ್ಯಕ್ಷದ ಹಾಕಿರೋದು ಇವರೇ ಓನರ್, ನಮ್ಮವರನ್ನ ಕೆಲಸ ಕೂಡ ಮಾಡ್ಕೊಡ್ತಾರೆ ಅಂತ ಹೇಳಕ ಇಷ್ಟಪಡ್ತೀನಿ. ಇಷ್ಟೆಲ್ಲ ಮಾಡಕ್ಕೆ ಎಷ್ಟನ ಖರ್ಚು ಬಂತಂತ ನೀವು ಯಾರ್ದು ಕೇಳಿದ್ರೆ ಕರೆಕ್ಟಾಗಿ 2 ಲಕ್ಷದಿಂದ 3 ಲಕ್ಷ ಕೂಡ ಬರ್ತೈತೆ ಒಂದು ಎಕರೆ ಮೆಸ್ಸು ಕ್ಯಾಪ್ಸಿಕಮ್ ಕಾಕಕ್ ಅಂತ ಹೇಳಕ ಇಷ್ಟಪಡ್ತೀನಿ ನಮ್ಮ ರೈತರಿಗೆ. ಅದೆಲ್ಲ ಇದಾದ್ಮೇಲೆ ಅಮೌಂಟ್ ಕೂಡ ಕೊಡ್ಬೇಕಾಯ್ತು. ಅಮೌಂಟ್ ಕೊಟ್ಟಿದ ತಕ್ಷಣ ಅವರು ಮನೆ ಕಡೆ ಹೋದ್ರು, ನಾವು ಮನೆ ಕಡೆ ಬಂದ್ರೆ ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಕ.